ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ಭಾನುವಾರ, ಹಾಗೆ ಡೈಲಿ ವ್ಲಾಗ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಸ್ವಲ್ಪ ಬೆಂಗಳೂರಿಗೆ ಹೋಗಬೇಕಿತ್ತು. ನನಗೆ ಕೆಲಸನೂ ಇಲ್ಲ, ಒಂದು ಕ್ಲಾಸ್ ಇತ್ತು, ಹಾಗಾಗಿ ಹೋಗ್ತಾಯಿದ್ದೆ. ಹೇಳಿದ್ದೆ ಅಲ್ವಾ, ಇನ್ನೊಂದು ಸ್ವಲ್ಪ ದಿನ ಏನು ಕ್ಲಾಸ್ ಏನು ಅಂತೆಲ್ಲ ಹೇಳ್ತೀನಿ. ಆ್ಯಂಡ್ ಇವಾಗಷ್ಟೇ ಸ್ನಾನ ಮಾಡ್ಕೊಂಡು ಬಂದೆ. ಬೇಗ ಬೇಗ ಹೊರಡಬೇಕು. 10:15 ಟ್ರೈನ್ ಇದೆ, ಆ ಟ್ರೈನಿಗೆ ಹೋಗ್ತಾಯಿದ್ದೀನಿ. ಸೊ ಸ್ಕಿನ್ ಕೇರ್ ಮಾಡ್ಕೊಂಡು ಹಾಗೆ ಸ್ವಲ್ಪ ನನ್ನ ಒಂದು AM ರೂಟೀನ್ ಹೇಗಿರುತ್ತೆ ಅಂತ ತೋರಿಸೋಣ ಅಂತ ಹೇಳಿ ತಲೆಗೆ ಸ್ನಾನ ಮಾಡಿದ್ದೆ. ಅದು ಸ್ವಲ್ಪ ನೀರೆಲ್ಲ ಇದಾಗಲಿ ಅಂತ ಹೇಳಿ ಇದು ಕಟ್ಕೊಂಡಿದ್ದೀನಿ. ಆ್ಯಂಡ್ ಮೊದಲನೇದಾಗಿ ಜಸ್ಟ್ ಫೇಸ್ ವಾಶ್ ಮಾಡಿ ಬಂದಿರೋದು, ಯೂಸಿಂಗ್ ಮೈ ಫೇಸ್ ವಾಶ್ ಮಾಯ್ಸ್ ಕ್ಲೆನ್ಸಿಂಗ್ ಲೋಷನ್ ಅಂತ ಹೇಳಿ. ಇವಾಗ ನಾನು ಪಿಕ್ಸಿ ಅವ್ರದ್ದು ನೆಕ್ಸ್ಟ್ ಫೇಸ್ ವಾಶ್ ಆದಮೇಲೆ ಪಿಕ್ಸಿ ಅವ್ರದ್ದು ರೋಸ್ ಟಾನಿಕ್ ಬರುತ್ತೆ, ತೋರಿಸಿದೆ ನಾನು ಇದನ್ನ. ಟಿರಾ ಬ್ಯೂಟಿಲಿ ಪರ್ಚೇಸ್ ಮಾಡಿದ್ದು ಅಂತ. ಟ್ರಸ್ಟ್ ಮೀ, ತುಂಬ ಚೆನ್ನಾಗಿದೆ. 2 ತೊಗೊಂಡಿದ್ದು, ಗ್ಲೋ ಟಾನಿಕ್ ಆ್ಯಂಡ್ ಇದು ರೋಸ್ ಟಾನಿಕ್ ಅಂತ ಹೇಳಿ. ಇನ್ಸ್ಟಂಟ್ ಗ್ಲೋ ಕೊಡುತ್ತೆ ಇದು. ಆ್ಯಕ್ಚುಲಿ ಸ್ಪ್ರೇ ಥರ ಇಲ್ಲ, ನೀವು ಕಾಟನ್ ಪ್ಯಾಡಲ್ಲಿ ಅಪ್ಲೈ ಮಾಡಬೇಕು. ನನಗೀಗ ಕಾಟನ್ ಪ್ಯಾಡ್ ಹುಡ್ಕೋಷ್ಟು ಟೈಮ್ ಇಲ್ಲ, ಹಾಗಾಗಿ ಹೀಗೆ ಹಾಕೋತಾ ಇದ್ದೀನಿ. ಇದು ಹಾಕಾದ್ಮೇಲೆ ಮುಖ ಸ್ವಲ್ಪ ಸ್ಟಿಕ್ಕಿ ಥರ ಅನಿಸುತ್ತೆ. ನೆಕ್ಸ್ಟ್ ಇದಾದಮೇಲೆ ನಾನು ಪವರ್ ಎಸೆನ್ಸ್ ಯೂಸ್ ಮಾಡ್ತಿದ್ದೀನಿ, ಸ್ನೇಲ್ 96. ಆ್ಯಕ್ಚುಲಿ ಇದು 1 ಬಾಟಲ್ ತೊಗೊಂಡ್ರೆ ನಿಮಗಿದೆ ತುಂಬ ವರ್ಷಗಳ ಕಾಲ ಬರುತ್ತೆ. ಇಟ್ ಡಸಂಟ್ ಮೀನ್ ನಾನು ಕರೆಕ್ಟಾಗಿ ಯೂಸ್ ಮಾಡಿಲ್ಲ ಅಂತಲ್ಲ. ಆ್ಯಕ್ಚುಲಿ ನಾನು ಡೈಲಿ ಒಂದ್ಸಾರು ನಾನು ಅಪ್ಲೈ ಮಾಡ್ತಾ ಇರ್ತೀನಿ. ಇದು ತುಂಬ ಹೈಡ್ರೇಷನ್ನ ಪ್ರೊವೈಡ್ ಮಾಡುತ್ತೆ ಸ್ಕಿನ್ನಿಗೆ. ಇದನ್ನು ಹಾಕಿ 1-2 ಮಿನಿಟ್ಸ್ ವೆಯ್ಟ್ ಮಾಡಬೇಕು ನೀವು. ತಕ್ಷಣಕ್ಕೆ ಬೇರೆ ಯಾವ ಪ್ರಾಡಕ್ಟ್ಸು ಹಾಕೋಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟ್ ನಾನು ಸೀರಮ್ ಯೂಸ್ ಮಾಡ್ತಾ ಇದ್ದೀನಿ, ಮಿನಿಮಲಿಸ್ಟದು. ಸೊ ಇದು ಆಲ್ರೆಡಿ ತೋರಿಸಿದ್ದೆ. ನೆಕ್ಸ್ಟ್ ಮಾಯಿಶ್ಚರೈಸರ್ ಎಮೋಲಿಂದು. ಇದು ಅಷ್ಟೇ, ನಿಮ್ಮದು ತುಂಬ ಡ್ರೈ ಸ್ಕಿನ್ ಇದ್ದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ಬಟ್ ನಂದು ಡ್ರೈ ಸ್ಕಿನ್ ಅಲ್ಲ, ಬಟ್ ಸ್ಟಿಲ್ ನನಗೆ ಇಷ್ಟ ಆಗುತ್ತೆ ಇದು. ಮತ್ತು ಸೆಟಾಫಿಲ್, ಎರಡೇ ನಾನು ಯೂಸ್ ಮಾಡೋದು. ಸೊ ಎಲ್ಲ ಪ್ರಾಡಕ್ಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮ್ದು ಯಾರಾದರೂ ನಂತರ ಲೈಕ್ ಆಯಿಲಿ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ ಇದ್ದರೆ ನಿಮಗೆ ಈ ಪ್ರಾಡಕ್ಟ್ ಸೂಟ್ ಆಗುತ್ತೆ. ಸೊ ಟ್ರೈ ಮಾಡಿ. ಆ್ಯಂಡ್ ಅದು ಪಿಕ್ಸಿದು ರೋಸ್ ಟಾನಿಕ್ ಎಲ್ಲ ಸ್ಕಿನ್ಗೂ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನೀವು ಅದನ್ನು ಬೇಕಿದ್ದರೆ ಮೇಕಪ್ ಆದಮೇಲೂ ಕೂಡ ಜಸ್ಟ್ ಸ್ಪ್ರೇ ಮಾಡಿಕೊಂಡ್ರೆ ಅದು ಫುಲ್ಲು ಮೇಕಪ್ ಆದಮೇಲೆ ಗ್ಲೋ ಬಂದರೆ ತುಂಬ ಚೆನ್ನಾಗಿ ಕಾಣುತ್ತಲ್ವ, ಆ ರೀತಿ ಕಾಣಿಸುತ್ತೆ. ಸೊ ಫುಲ್ ಎಲ್ಲ ಆಯಿತು. ಆ್ಯಂಡ್ ಲಾಸ್ಟಿಗೆ ಸನ್ಸ್ಕ್ರೀನ್ ಒಂದು ಅಪ್ಲೈ ಮಾಡಬೇಕು, ಮಿನಿಮಲಿಸ್ಟ್ ಇದೆ ಸನ್ಸ್ಕ್ರೀನ್. ಆ್ಯಕ್ಚುಲಿ ನಂಗೆ ಡಾಕ್ಟರ್ ರೆಕಮೆಂಡ್ ಮಾಡಿರೋದು ಯೂಸ್ ಮಾಡೋದು. ಬಟ್ ಆದರೆ ಅದು ರೂಮಲ್ಲಿದ್ದು ಇಲ್ಲಿ ನಾನು ತೊಗೊಬಂದಿಲ್ಲ ಅಂದಾಗ ನಾನು ಇದನ್ನು ಯೂಸ್ ಮಾಡ್ತೀನಿ. ಸೊ ಯಾವಾಗಲೂ ಅಷ್ಟೇ, ಸನ್ಸ್ಕ್ರೀನ್ನ ನಾವು ನಾರ್ಮಲ್ ಮಾಯಿಶ್ಚರೈಸರ್ ಹೆಂಗೆ ಅಪ್ಲೈ ಮಾಡ್ತೀವಿ ಆ ಥರ ಮಾಡಬೇಡಿ. ಲೈಕ್ ಈ ರೀತಿ ನೀಟಾಗಿ ಅಪ್ಲೈ ಮಾಡಿಕೊಂಡು ನೀವು ಅದನ್ನು ಸ್ಕಿನ್ನಿಗೆ ಅಬ್ಸಾರ್ಬ್ ಆಗೋಕ್ಕೆ ಬಿಡಬೇಕು.
ಏನಾಗುತ್ತೆ ಅಂತ ನನಗೂ ಗೊತ್ತಿಲ್ಲ. ನಾನು ಇವಾಗ ಹೋದರೆ ಇನ್ನು ಬರೋದೇ ಈವ್ನಿಂಗ್ ಆಗುತ್ತೆ. ಸೊ ಆ್ಯಕ್ಚುಲಿ ಇವತ್ತು ನನಗೆ ಆ ಕ್ಲಾಸ್ ಇಲ್ಲ ಅಂದಿದ್ರೆ ನಾನು ಸ್ವಲ್ಪ ವೀಡಿಯೋ ಶೂಟ್ ಮಾಡೋಣ ಅಂತೆಲ್ಲ ಹೇಳಿ ಇದು ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ 2 ವೀಡಿಯೋ ಶೂಟ್ ಮಾಡಬೇಕಿತ್ತು. ಒಂದು ಲೇಸರ್ ಬಗ್ಗೆ ಆ್ಯಂಡ್ ತುಂಬ ಜನ ಕ್ವೆಶನ್ಸ್ ಕೇಳ್ತಿದ್ದೀರಾ ನಾನಂತೂ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಹೆಂಗೆ ಏನು ಪ್ರೈಸಸ್ಸು ಡೀಟೇಲ್ಸ್ ಎಲ್ಲ. ಸೊ ಐ ಥಾಟ್ ನಾನೊಂದು ವೀಡಿಯೋನೇ ಮಾಡಿಬಿಡೋಣ ಸೊ ದಟ್ ಅದು ಎಲ್ರಿಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡೆ. ಆ್ಯಂಡ್ ಇನ್ನೊಂದು ಅದೇ ಈಗಲೇ ಹೇಳೋಕ್ಕೋಗಲ್ಲ ಏನು ವೀಡಿಯೋ ಅಂತ. ಸೊ ಅದನ್ನು ಶೂಟ್ ಮಾಡಬೇಕಿತ್ತು, ಬಟ್ ಆದರೆ ಕ್ಲಾಸ್ ಇರೋ ಕಾರಣ ಏನೂ ಮಾಡೋಕ್ಕಾಗಲ್ಲ. ಸೊ ಇದಿಷ್ಟ ಆಯಿತು. ಬೇಗ ನಾನು ಔಟ್ಫಿಟ್ ಹಾಕ್ಕೊಂಡು ತೋರಿಸ್ತೀನಿ ಏನು ಔಟ್ಫಿಟ್ ಏನಂತ ಹೇಳಿ. ಬೇಗ ಹೊರಡಬೇಕು. ಆಲ್ರೆಡಿ 9:40 ಆಗ್ತಿದೆ. ಇನ್ನು ನನಗೆ 20 ಮಿನಿಟ್ಸ್ ಅಷ್ಟೇ ಇರೋದು ರೆಡಿ ಆಗಲಿಕ್ಕೆ. ಸೊ ತಿಂಡಿ ಆಯಿತು. ನಮ್ಮಮ್ಮ ಜೋಳದ ರೊಟ್ಟಿ ಮಾಡಿದರು. ಫಸ್ಟ್ ಟೈಮ್ ನಾನು ತಿಂದಿದ್ದು, ಚೆನ್ನಾಗಿತ್ತು. ಆ್ಯಂಡ್ ಇವಾಗ ಲಿಪ್ಸ್ಟಿಕ್ ಹಾಕೋತಿದ್ದೆ, ಫೇಸಸ್ ಕೆನ್ನಡದು. ಆ್ಯಂಡ್ ಇನ್ ದ ಶೇಡ್ ಬಂದು ಶೇಡೇ ಕಾಣ್ತಾ ಇಲ್ಲ, ಗೊತ್ತಿಲ್ಲ. ಇದು ಆ್ಯಕ್ಚುಲಿ ನನಗೆ ಸಹನ ಬರ್ಡೇಲಿ ಗಿಫ್ಟ್ ಮಾಡಿದ್ದು ಲಿಪ್ಸ್ಟಿಕ್ಕು. ಮತ್ತು ಫಸ್ಟ್ ಟೈಮ್ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಕ್ಯಾಮ್ರಲ್ಲಿ ಇದು ಒಂಥರ ಕಾಣ್ತಾ ಇದೆ, ಬಟ್ ಮಿರರಲ್ಲಿ ಚೆನ್ನಾಗಿ ಕಾಣ್ತಿದೆ ಈ ರೆಡ್ ಕಲರ್. ಫುಲ್ಲು ನಿಮಗಿಲ್ಲಿ ಜಿಗಿ ಜಾತ್ರೆ ಥರ ಕಾಣ್ತಾ ಇದೆ, ಬಟ್ ನನಗೆಲ್ಲಿ ಚೆನ್ನಾಗಿ ಕಾಣ್ತಿದೆ. ಸೊ ಬಟ್ ಒಂಚೂರು ಇದನ್ನು ಡಿಮ್ ಮಾಡಲಿಕ್ಕೆ ನಾನು ನಂತರ ಇನ್ನೊಂದಿದೆ, ಇದನ್ನು ಸ್ವಲ್ಪ ಮೇಲೆ ಅಪ್ಲೈ ಮಾಡ್ತೀನಿ. ಮಮ್ಮಿ ತಗೊಂಡಿದ್ದೀನಿ. ಇಷ್ಟೇ. ಸೊ ನನಗೆ ಯಾಕೋ ಅದು ಸ್ವಲ್ಪ ಫುಲ್ ಸರಿ ಅನಿಸ್ಲಿಲ್ಲ. ಸೊ ಅಂದರೆ ಈ ಒಂದು ಔಟ್ಫಿಟ್ಟಿಗೆ ಅದು ಕಲರ್ ಸೂಟ್ ಆಗ್ತಿದೆ ಅಂತ ಅನಿಸಿಲ್ಲ. ಸೊ ನಾನು ನನ್ನ ರೆಗ್ಯುಲರ್ ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಏನು ಗೊತ್ತಾ, ಟೈಮ್ ಬೇರೆ ಆಗಿಬಿಟ್ಟಿದೆ, ಬೇರೆ ಏನೂ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲ. ಸೊ ಇರೋದ್ರಲ್ಲೇ ಏನಾದರೂ ಒಂದು ಯೂಸ್ ಮಾಡ್ಕೊಳ್ಳೋಣ ಅಂತ ಸೊ ಈ ಕಲರ್ ಯೂಸ್ ಮಾಡ್ತಾಯಿದ್ದೀನಿ. ಇಷ್ಟೇ. ಇವಾಗ ಹೊರಡಬೇಕು ಗೈಸ್. ನಂಗೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, 10 ಆಗಿದೆ. ಇನ್ನೂ 1 ನಿಮಿಷದಲ್ಲಿ ಟ್ರೈನ್ ಇದೆ. ನಂಗೆ ಆ ಟ್ರೈನ್ ಸಿಗುತ್ತಾ ಅನ್ನೋದೇ ಡೌಟು. ಸಪೋಸ್ ಟ್ರೈನ್ ಸಿಕ್ಕಿಲ್ಲ ಅಂದರೆ ನಾನು ನಾನ್ ಸ್ಟಾಪ್ ತೊಗೊಂಡು ಹೋಗ್ತೀನಿ. ಆ್ಯಕ್ಚುಲಿ ನಾನು ಇವತ್ತು ಟ್ರೈನ್ದು ಪಾಸ್ ಮಾಡಿಸ್ಬೇಕಿತ್ತು, ಮಂತ್ಲಿ ಪಾಸ್. ಸೊ ಹಾಗಾಗಿ ಟ್ರೈನಲ್ಲಿ ಹೋಗೋಣ ಅಂದ್ಕೊಂಡೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಹೆಂಗೆ ಗೊತ್ತಾ ಲೈಫು, ಈಗ ನಾನು ಹೆಂಗಾಗ್ಬಿಟ್ಟಿದೆ ಅಂದರೆ ಒಂದಷ್ಟು ಕಡೆ ಕಾಲಿಟ್ಬಿಟ್ಟಿದ್ದೀನಿ. ಯಾವುದ್ರಲ್ಲೂ ನಾನು ಕರೆಕ್ಟಾಗಿ ನನಗೆ ಹೋಗ್ತಿದ್ದೀನಿ, ಓಕೆ ಚೆನ್ನಾಗಿ ಮಾಡ್ತಿದ್ದೀನಿ ಕೆಲಸಗಳನ್ನ. ಬಟ್ ಅದೀಗ ನನಗೆ ಈ ಕ್ಲಾಸ್ ಬೇಡ, ಇದು ಬಿಡೋಣ ಅಂತ ಅನ್ನೋಕ್ಕಾಗ್ತಿಲ್ಲ. ಅಥವಾ ಈ ಯೂಟ್ಯೂಬ್ ಮಾಡೋದು ಬಿಡೋಣ ಅಂದರೆ ಅದನ್ನು ಬಿಡೋಕ್ಕಾಗಲ್ಲ. ಆ್ಯಂಡ್ ನನ್ನ ಒಂದು 9 to 4 ಜಾಬ್ ಬಿಡೋಣ ಅಂದರೆ ಅದನ್ನು ಬಿಡೋಕ್ಕಾಗಲ್ಲ, ಹಂಗಾಗ್ಬಿಟ್ಟಿದೆ. ಸೊ ಹೆಂಗೋ ಎಲ್ಲನೂ ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಆ್ಯಂಡ್ ಅದಕ್ಕೆ ನಿಮ್ಮ ಸಪೋರ್ಟ್ ಇರಲೇಬೇಕಲ್ವ. ಸೊ ಹಾಗಾಗಿ ಎಲ್ಲ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಯಾರ ಜೊತೆಯಾದ್ರೂ ಶೇರ್ ಮಾಡಿ. ಸೊ ದಟ್ ಅದು ನನಗೆ ಇನ್ನೂ ಸ್ವಲ್ಪ ಅಟ್ಲೀಸ್ಟ್ ನಾನು ಮಾಡೋದನ್ನ ಯಾರಾದರೂ ನೋಡ್ತಾ ಇದ್ದಾರೆ, ಇಷ್ಟಪಡ್ತಿದ್ದಾರೆ ಅಂದಾಗ ಲೈಕ್ ನಾನು ಇನ್ನೂ ಸ್ವಲ್ಪ ಎಫರ್ಟ್ಸ್ನೆಲ್ಲ ಇಡ್ಬೋದು ಅಂತ ಅಷ್ಟೇ. ಸೊ ಇವಾಗ ಹೊರಡ್ತಿದ್ದೀನಿ, ಇದನ್ನು ಇಟ್ಕೊತೀನಿ. ಬಸ್ಸಲ್ಲಿ ಹೋಗ್ತಾ ತಿನ್ಕೊಂಡು ಬಸ್ ಅವ್ರ ಟ್ರೈನ್ ಗೊತ್ತಿಲ್ಲ ಏನಂತ ಹೊರಡಬೇಕು. ಆ್ಯಂಡ್ ನಂದು ಔಟ್ಫಿಟ್ ಇದೆ ಗೈಸ್. ಇದಕ್ಕೆ ಒಂದು ಬ್ಲೂ ಕಲರ್ ಜೀನ್ಸ್ ಹಾಕಿದ್ದೀನಿ. ನೋಡಿದರೆ ಇದು ಬರ್ಡೇಲೂ ವೇರ್ ಮಾಡಿದ್ದೆ ಈ ಶರ್ಟ್ನ. ನಾನು ಜಯನಗರ್ 4th ಬ್ಲಾಕಲ್ಲಿ ಪರ್ಚೇಸ್ ಮಾಡಿದ್ದು. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ.
ಹಿಂಗೆ ಅಂದರೆ ಲೈಕ್ ಏನೂ ನನಗೆ ಇರಿಟೇಷನ್ ಆಗೋದು ಆ ಥರ ಎಲ್ಲ ಆಗೋಲ್ಲ. ಒಂದೊಂದು ಶರ್ಟ್ ಅಂತೂ ಎಷ್ಟು ಬೇಗ ಬಿಚ್ತೀನೋ ಅನಿಸ್ತಿರುತ್ತೆ. ಚೆನ್ನಾಗಿದೆ, ಹೊರಡೋಣ. ಡ್ಯಾಡಿ ಬಸ್ ಸ್ಟಾಪು ರೈಲ್ವೆ ಸ್ಟೇಷನ್ ಅಲ್ಲ. ಹಾಂ, ಪೂಜಾ ಹೇಳಿದ್ರಲ್ಲ, ಅದು ಲೆಫ್ಟ್ ಸೈಡಲ್ಲಿದೆ, ರೈಟ್ ಸೈಡ್. ಸೊ ಇವಾಗ ರೀಚ್ ಆದೆ. ಟೈಮ್ 3:45 ಆ್ಯಂಡ್ ಐಸ್ ಕ್ರೀಮ್ ತಿಂತಾಯಿದ್ದೀನಿ. ಏನೂ ಮಧ್ಯಾಹ್ನ ಊಟನೇ ಮಾಡಿಲ್ಲ. ಮಮ್ಮಿ ಬಂತೇನೆ? ಎಷ್ಟೊತ್ತಲ್ಲೋಯ್ತು? ಸೊ ನಮ್ಮಮ್ಮ ಅಲ್ಲ, ಇವಾಗ ಬೇಗ ಫ್ರೆಶ್ ಅಪ್ ಆಗಿ ತಣ್ಣಗಾಗ್ತದೆ. ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ಒಂದು ಸ್ವಲ್ಪ ರೂಮ್ ಕ್ಲೀನ್ ಮಾಡಬೇಕು. ಬೆಡ್ ಸ್ಪ್ರೆಡ್ ಎಲ್ಲ ತೆಗ್ದಾಕ್ಬಿಟ್ಟು ಈವ್ನಿಂಗ್ ಎಲ್ಲೋ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಹೋಗಂಗಿದ್ರೆ ಈ ವ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ ಎಲ್ಲಿ ಹೋಗ್ತೀನಿ ಅಂತ, ಅಷ್ಟೇ. ಸೊ ಇವಾಗ 5 ಗಂಟೆ ಆಗಿದೆ, ಆಚೆ ಹೋಗ್ತಿದ್ದೀನಿ. ನಾನು ಇನ್ಸ್ಟಾಗ್ರಾಮಿಗೆ ಒಂದು ವೀಡಿಯೋ ಶೂಟ್ ಮಾಡಬೇಕಿತ್ತು, ಅದಕ್ಕೋಸ್ಕರ. ಆ್ಯಂಡ್ ವಾಚ್ ಸ್ವಲ್ಪ ನನ್ನ ಸೈಜಿಗೆ ಮಾಡಿಸ್ಬೇಕಿತ್ತು, ತುಂಬ ದೊಡ್ಡದಾಗಿದೆ. ಹಾಗಾಗಿ ಇವಾಗ ಮಂಡ್ಯಗೆ ಹೋಗಬೇಕು. ಸೊ ನಾನು ಬಂದು ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಕೆಲಸ ಮಾಡಿದೆ. ಆ್ಯಂಡ್ ಎಗೇನ್ ನಾನು ವೀಡಿಯೋ ಶೂಟ್ ಮಾಡಬೇಕಂತೇಳಿ ಸಿಟಿಗೆ ಹೋದೆ. ಆ್ಯಂಡ್ ವೀಡಿಯೋ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ನಮ್ಮ ದೊಡ್ಡಮ್ಮನ ಮನೆಯೆಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಂದೆ. ಆ್ಯಕ್ಚುಲಿ ಏನು ಗೊತ್ತಾ, ಆನ್ ದ ವೇ ಬರ್ತಾ ನಾನು ಅರುಣ್ ಐಸ್ ಕ್ರೀಮ್ಸಲ್ಲಿ ಮನೆಗೆ ಫ್ಯಾಮಿಲಿ ಪ್ಯಾಕ್ ತೊಗೊಳ್ಳೋಣ ಅಂದ್ಕೊಂಡು ಹೋದೆ. ಬಾಲಾಭವನ್ ರೋಡ್ ಇದೆಯಲ್ಲ ಅಲ್ಲಿ. ಗಾಡಿ ಪಾರ್ಕ್ ಮಾಡ್ತಿದ್ದೀನಿ. ಒಂದು ಹುಡುಗ ಬಂದ, ಅಕ್ಕ ಹೂ ಬೇಕಾ ಅಂತ ಕೇಳ್ದೆ. ನಾನು ಏನು ಹೂವು ಅಂತ ಕೇಳಿದೆ. ಸಾವಂತಿಗೆ ಹೂವು ಅಂತ ಇವಲ್ಲ ನಾವು, ಅದು ಒಂದು. ಹೌದಾ ಸರಿ ಅಂದ್ಬಿಟ್ಟು ನಾನು ಸರಿ ಎಷ್ಟು ಅಂದರೆ ಬಿಡಿ ಹೂ ಇದೆ ಅಕ್ಕ, 20 ರೂಪೀಸ್ ಒಂದು ಪ್ಯಾಕ್. ಅವ್ನು ನೀಟಾಗಿ ಅದನ್ನೆಲ್ಲ ಕವರ್ ಇಲ್ಲಿ ಒಂದು ಪಿಕ್ಚರ್ ಹಾಕ್ತೀನಿ, ಪ್ಯಾಕೆಲ್ಲ ಮಾಡ್ಕೊಂಡಿದ್ದಾನೆ. ಸರಿ ಆಯ್ತು ಅಂದ್ಬಿಟ್ಟು ನಾನು 2 ಪ್ಯಾಕ್ಸ್ ತೊಗೊಂಡೆ. ನಂತರ 100 ರೂಪೀಸ್ ನೋಟ್ ಇತ್ತು, ನಾನು 100 ಕೊಟ್ಟು ಅವ್ನು ಚೇಂಜ್ ಇಲ್ಲ ಅಂತ ಹೇಳ್ದ. ಸರಿ ಬಿಡು, ಫೋನ್ಪೇ ಏನಾದರೂ ಇದೆಯಾ ಅಂದೆ. ಇಲ್ಲ ಅಂತ ಅಂದ. ಆಮೇಲೆ ಅಲ್ಲಿ ಒಂದು ಬೇಕ್ರಿ ಇದೆ, ಅರುಣ್ ಐಸ್ ಕ್ರೀಮ್ಸ್ ಪಕ್ಕ. ಆ ಬೇಕ್ರಿ ಹತ್ರ ಕರ್ಕೊಂಡು ಹೋದ. ಅವ್ರ ಹತ್ರ ಮಾತಾಡ್ದೆ, ಈ ಅಕ್ಕ ಹಿಂಗೆ ಪೇ ಮಾಡ್ತಾರೆ, ನೀವು ನಂಗೆ ಕ್ಯಾಶ್ ಕೊಡಿ ಅಂತ. ಅವನೇ ಮಾತಾಡ್ದೆ, ನಾನು ಪೇ ಮಾಡಿದೆ, ಅವ್ರಿಗೆ ಕ್ಯಾಶ್ ಎಲ್ಲ ಆಯಿತು. ಹಂಗೆ ನಾನು ಯೂಶ್ವಲಿ ಏನಾದರೂ ಸ್ವಲ್ಪ ಮಾತಾಡೋದು ಜಾಸ್ತಿ ಆಯಿತಾ. ಸೊ ಕೇಳಿದೆ, ಏನು ಮಾಡ್ತೀಯ, ಏನೇನು ನೇಮ್ ಅಂದ. ನನಗೊಂದು ನೇಮೆಲ್ಲ ಇಲ್ಲಿ ಹೇಳೋಕ್ಕೆ ಇಷ್ಟ ಇಲ್ಲ. ಅವ್ನು 8th ಸ್ಟ್ಯಾಂಡರ್ಡು, ಮಂಡ್ಯಲ್ಲಿ ಒಂದು ಮಹದೇಶ್ವರ ಚಿಲ್ಡ್ರನ್ ಸ್ಕೂಲ್ ಇದೆ, ಅಲ್ಲಿ ಅವ್ನು ಓದ್ತಿದ್ದಾನೆ, 8th ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ. ಅವ್ನು ಹೇಳ್ದ, ಅಕ್ಕ ಅದು ಆ್ಯಕ್ಚುಲಿ ಅವರಮ್ಮ ಹೂವು ಕಟ್ಟೆಲ್ಲ ಮಾರ್ತಾರಂತೆ. ಸೊ ಅವ್ನು ಸ್ಕೂಲ್ ಮುಗಿಸ್ಕೊಂಡು ಬಂದು ಅವ್ರ ಅಮ್ಮಂಗೆ ಹೆಲ್ಪ್ ಆಗಲಿ ಅಂತ ಮಾಡೋದಂತೆ. ಇವಾಗ ಸಮ್ಮರ್ ಹಾಲಿಡೇಸ್ ಇತ್ತು ಇಷ್ಟು ದಿನ, ಈಗ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆಯಲ್ಲ, ಈಗ ಟೈಮಿಂಗ್ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದಾನೆ. ಹೌದಾ ಸರಿ ಆಯಿತು ಅಂತ ಅಂದ್ಬಿಟ್ಟು ಎಲ್ಲ ಮಾತಾಡ್ಬಿಟ್ಟು ಬಂದೆ. ಅವ್ನ ಮಾತಲ್ಲಿ ಎಷ್ಟು ಮೆಚುರಿಟಿ ಇದೆ ಗೊತ್ತಾ. ಈಗಿನ ಕಾಲದಲ್ಲಿ ನಮಗೆ ಒಂದೊಂದ್ಸಲ ಅನಿಸುತ್ತೆ, ನಮ್ಮ ಮನೇಲಿ ದುಡ್ಡು ಮಾಡಬೇಕಿತ್ತು, ನಾನು ಕೆಲ್ಸಕ್ಕೆ ಹೋಗೋದಿರ್ತಿರ್ಲಿಲ್ಲ, ಈ ಥರ ಎಲ್ಲ ನನಗೆ ನನಗೆ ಆ ಥಾಟ್ ಎಷ್ಟೊಂದು ಸಲ ಬಂದಿದೆ ಅಂತ ಇರೋ ನಾವೇನೇ ಅವನಿಂದ ಕಲಿಯೋದು ತುಂಬ ಇದೆ. ಅವ್ರ ಅಮ್ಮಂಗೆ ಹೆಲ್ಪ್ ಆಗಲಿ ಅಂತ. ಆ 8ನೇ ಕ್ಲಾಸಲ್ಲಿ ಏನು ಗೊತ್ತಿತ್ತು ನಮಗೆ, ಆಟ ಆಡಿಕೊಂಡು ಆ ಥರ ಇರೋದು ಗೊತ್ತಿತ್ತು. ಈಗಿನವರೆಲ್ಲ ಫೋನು ಅದು ಇದು ಹಿಡ್ಕೊತಾರೆ. ಅವ್ನಿಗೆ ಈ ವಯಸ್ಸಿಗೆ ಎಷ್ಟು ಮೆಚುರಿಟಿ ಗೊತ್ತಾ. ಹಂಗೆ ಒಂಥರ ಅಳು ಬರ್ತೆ, ಅಂದರೆ ಖುಷಿಯಾಗಿ ಅಳು ಬಂದಿದ್ದು ನನಗೆ. ಫುಲ್ ಒಂಥರ ಈ ವಯಸ್ಸಿಗೆ ಹುಡುಗಿಗೆ ಇಷ್ಟು ಮೆಚುರಿಟಿ ಇದೆ ಅಂತ. ಆಮೇಲೆ ನಾನು ಸರಿ ಆಯಿತು, ಎಲ್ಲಿ ಮನೆ ಅಂತೆಲ್ಲ ಕೇಳಿದೆ. ಹಿಂಗೆ ಹೊಸಳ್ಳಿಲಿರೋದು ಆ ಥರ ಎಲ್ಲ ಹೇಳ್ದೆ. ಬರ್ತಿದ್ದೆ. ಮತ್ತು ಅವನು, ಅಕ್ಕ ನಿಮಗೆ ಯಾವಾಗಾದ್ರೂ ಹೂ ಬೇಕು ಅಂದರೆ ಇಲ್ಲೇ ಬನ್ನಿ, ನಾನು ಇಲ್ಲೇ ಇರ್ತೀನಿ ಡೈಲಿ 5:30 to 8:30 ನಾನು ಇಲ್ಲೇ ಇರ್ತೀನಿ ಅಂತ. ಆಮೇಲೆ ನಾನು ಹೂವೆಲ್ಲ ತೊಗೊಂಡು ಇನ್ನೊಂದು 2 ಪ್ಯಾಕ್ ಏನೋ ಇತ್ತು, ಅದು ನನಗೆ ಸೇಲ್ ಮಾಡಿಬಿಟ್ಟು ಫುಲ್ಲು ಖುಷಿಲಿ ಫುಲ್ಲು ಅವ್ನ ಬ್ಯಾಗೆಲ್ಲ ಅಲ್ಲಿ ಇಟ್ಕೊಂಡಿದ್ದಾನೆ. ಅವನು ಒಂದು ಮೆಡಿಕಲ್ ಶಾಪಲ್ಲಿ ಎಲ್ಲ ಇಟ್ಕೊಂಡು. ಆ್ಯಂಡ್ ಐ ವಾಸ್ ಸೋ ಹ್ಯಾಪಿ. ಅವನು ಹೋಗ್ತಾ ಇದ್ದ. ನನಗೆ ಈ ವಿಷಯ ನಾನು ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಮಗಿರೋದೇ ದೊಡ್ಡ ಕಷ್ಟ, ಅಥವಾ ನಮ್ಮ ಲೈಫಲ್ಲಿ ನಮಗೆಲ್ಲ ಇದ್ದರೂ ನಮಗಿನ್ನೂ ಬೇಕು ಅಂತ ಇರೋ ನಾವುಗಳು ಇಂಥ ಮಕ್ಕಳಿಂದ ಕಲಿಯೋದು ತುಂಬ ಇದೆ. ಆ್ಯಂಡ್ ಇನ್ನೊಂದೇನೆಂದರೆ,
ನಮ್ಗೆ ಅದು ಯೂಸ್ ಆಗಲಿ ಯೂಸ್ ಆಗದೆ ಇರಲಿ, ಆ್ಯಕ್ಚುಲಿ ಹೂವು ಯೂಸ್ ಆಗೇ ಆಗುತ್ತೆ, ನಾಳೆ ಮನೆಗೆ ಪೂಜೆಗೆ ಮಾಡ್ಕೊತಾರೆ ಏನಾದಕ್ಕೂ ಯೂಸ್ ಆಗುತ್ತೆ. ಬಟ್ ಬೇರೆ ಮಕ್ಕಳು ಏನಾದ್ರು ಈ ಥರ ಮಾಡ್ತಿದ್ದಾಗ ಅವ್ರು ಏನೋ ಒಂದು ಅವ್ರಿಗೆ ಆ ಥರ ಇದೆ ಮಾಡಬೇಕು ಅಂತ, ಅದಕ್ಕೆ ಅವ್ರ ಪಾಪ ಆ ಥರ ಮಾಡ್ತಿರ್ತಾರೆ. ನಿಮ್ಗೆ ಯೂಸ್ ಆಗಲಿ ಯೂಸ್ ಆಗದೆ ನೀವು ಅದನ್ನು ಪರ್ಚೇಸ್ ಮಾಡಿ. 10-20 ರೂಪಾಯಿ ಎಲ್ಲೆಲ್ಲೋ ಕಳಿತೀವಂತೆ, ಇದೆಲ್ಲ ಮ್ಯಾಟ್ರ್ ಆಗೋಲ್ಲ. ಸೊ ದಟ್ ನಾವು ಕೊಡೋ ಆ ಸಪೋರ್ಟ್ ಆ ಮಕ್ಳಿಗೆ ತುಂಬ ಲೈಕ್ ಅವರಿಗೆ ತುಂಬ ಬೇಕಾಗಿರುತ್ತೆ, ನೆಸೆಸಿಟಿ ಇರುತ್ತೆ. ಸೊ ಹಾಗಾಗಿ ಆ್ಯಂಡ್ ನನಗೆ ಅದು ಫುಲ್ಲು ಸಖತ್ ಇದಾಯಿತು. ಆ್ಯಕ್ಚುಲಿ ನಾನು JSS ಓದ್ತಿದ್ದಾಗ ಅಲ್ಲಿ ರೋಡ್ ಸೈಡಲ್ಲಿ ಮಕ್ಳಿಗೆ ಪೆನ್ನು ಸ್ಟಿಕರ್ಸ್ ಎಲ್ಲ ಮಾರ್ಕೊಂಡು ಬರ್ತಿದ್ರು. ನಾನು ತೊಗೊಬಿಡ್ತಿದ್ದೆ 5 ರೂಪೀಸ್ 10 ರೂಪೀಸ್ ಅಂತ. ಆಮೇಲೆ ಒಂದೊಂದು ಮಕ್ಕಳು ಸ್ಕೂಲ್ಗೆ ಹೋಗೋಕೆ ಇಷ್ಟ ಇಲ್ದಿರ ಈ ಥರ ಮಾಡ್ತಿರ್ತಾರೆ. ಇವನು ಸ್ಕೂಲ್ಗೆ ಹೋಗ್ತಿದ್ದಾನೆ, ಅವ್ರ ಅಮ್ಮಂಗೆ ಸಪೋರ್ಟ್ ಕೂಡ ಮಾಡ್ತಿದ್ದಾನೆ, ಎಷ್ಟು ಮೆಚರ್ಡ್ ವೇಲ್ ಮಾತಾಡ್ತಿದ್ದಾನೆ, ಅದು ನನಗೆ ತುಂಬ ಇಷ್ಟ ಆಗಿದ್ದು. ಸೊ ಹಾಗಾಗಿ ಸರಿ ಆಯಿತು. ಸೊ ಅಂತ ಹೇಳ್ತಾ ಇಲ್ಲಿಗೆ ಒಂದು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಲೈಫಲ್ಲಿ ಒಂದು ಡೈಲಿ ಹೇಗೆ ಹೋಗುತ್ತೆ ಒಂದು ಅಂತ ತೋರಿಸಿದ್ದೆ ಈ ಒಂದು ವೀಡಿಯೋ. ಆ್ಯಂಡ್ ಆ್ಯಕ್ಚುಲಿ ಮಧ್ಯೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆಲ್ಲ ಆಗಲಿಲ್ಲ. ಸೊ ಅಂತ ಹೇಳ್ತಾ ಇಲ್ಲಿಗೆ ಒಂದು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ನಿಮ್ಮೆಲ್ರಿಗೂ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.